ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಧ್ಯಾಹ್ನ ಇಡ್ಲಿಗೆ ಉದ್ದಿನಬೇಳೆ ಮತ್ತು ಅವಲಕ್ಕಿನ ನೆನೆ ಹಾಕಿದ್ದೆ. ನಾನು ಸಾಯಂಕಾಲನ ಇದು ರುಬ್ತಾ ಇದ್ದೀನಿ, ನೆಂದಿದೆ, ಹಾಗಾಗಿ ರುಬ್ಬಿ ಇಡ್ತಾಯಿದ್ದೀನಿ ಸಾಯಂಕಾಲ. ಚೆನ್ನಾಗಿ ಕಲಿಸ್ಬೇಕು ಕೈಯಿಂದ, ಹಾಗಾಗಿ ಚೆನ್ನಾಗಿ ಉಬ್ಬುತ್ತೆ ಹಿಟ್ಟು. ಇದು ನೈಟು ರುಬ್ಬಿ ಇಟ್ಟಿರೋದು. ಇದು ನಾನು ಬೆಳಗ್ಗೆ 5 ಗಂಟೆಗೆ ಎದ್ದುಬಿಟ್ಟು ಸ್ನಾನ ಮಾಡಿಕೊಂಡು ಕೆಳಗೆ ಬರ್ತಾಯಿದ್ದೀನಿ. ಲೈಟೆಲ್ಲ ಆಫ್ ಇತ್ತು, ಹಾಗಾಗಿ ಲೈಟ್ ಹಾಕಿಬಿಟ್ಟು ಕೆಳಗೆ ಬರ್ತಾಯಿದ್ದೀನಿ. ಟೈಮು 5:20 ಆಗಿದೆ. ನಾನು ಇಡ್ಲಿ ರುಬ್ಬಿಟ್ಟಿರೋದು ಶುಕ್ರವಾರ ನೈಟು. ಇದು ಶನಿವಾರ ಬೆಳಗ್ಗೆ ನಾನು ಮಾಡ್ತಾಯಿರೋದು. ನಾನು ಕೆಳಗಡೆ ಬಂದು ಲೈಟ್ ಹಾಕ್ತಾಯಿದ್ದೀನಿ. ಇನ್ನು ಯಾರೂ ಎದ್ದಿಲ್ಲ, ನಮ್ಮ ಮನೆಯಲ್ಲಿ ಮಲ್ಕೊಂಡಿದ್ದಾರೆ ಎಲ್ಲರೂ. ನಾನು ಮಕ್ಕಳದು ಸ್ಕೂಲ್ ಇತ್ತಲ್ಲ, ಹಾಗಾಗಿ ಬೇಗ ಎದ್ದುಬಿಟ್ಟು ಸ್ನಾನ ಮಾಡಿಕೊಂಡು ಕೆಳಗೆ ಬಂದಿದ್ದೀನಿ. ಅವರಿಗೆ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದ್ದೆ. ಅದನ್ನು ನಾನು ಕೆಳಗೆ ಬಂದು ಅಡುಗೆ ಮನೆಗೆ ಬಂದುಬಿಟ್ಟು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಅದಕ್ಕೆ ವಿಭೂತಿ ಕುಂಕುಮ ಹಚ್ತಾಯಿದ್ದೀನಿ. ಇವಾಗ ಇಡ್ಲಿಗೆ ಇಡ್ಬೇಕಂತೇಳಿ ಇಡ್ಲಿ ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕಿ ಗ್ಯಾಸ್ ಹಚ್ಚಿಬಿಟ್ಟು ಇಟ್ಟಿದ್ದೀನಿ. ಇದಕ್ಕೆ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇಡ್ತಾಯಿದ್ದೀನಿ. ಇಲ್ಲ ಎಣ್ಣೆ ಹಚ್ಚಲಿಲ್ಲ ಅಂತಂದರೆ ಎಲ್ಲ ಇಡ್ಲಿಗಳೆಲ್ಲ ಅದಕ್ಕೆ ಅಂಟ್ಕೊಂಡ್ಬಿಡ್ತವೆ, ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಕೆಳಗಡೆ ಹಚ್ಚಿಬಿಟ್ಟು ಹಾಕಬೇಕು. ಇಡ್ಲಿಗೆಲ್ಲ ರೆಡಿ ಮಾಡಿಟ್ಟು ನಾನು ಕಸನ ಗುಡಿಸ್ತೀನಿ. ಇವಾಗ ನಾನು ಕಸ ಗುಡಿಸೋಷ್ಟಿಗೆ ಇಡ್ಲಿ ರೆಡಿ ಆಗಿಬಿಡುತ್ತೆ, ಹಾಗಾಗಿ ಬಂದು ಇಡ್ಲಿಗೆ ಇಡ್ತಾಯಿದ್ದೀನಿ. ಒಂದು ಕಡೆ ಹಾಲು ಕಾಸ್ಲಿಕ್ಕೆ ಇಟ್ಟಿದ್ದೀನಿ, ಒಂದು ಕಡೆ ಇದ್ರೆ ಕಷಾಯ ಮಾಡ್ತಾಯಿದ್ದೀನಿ. ಆ ಕಡೆ ಎಲ್ಲ ಇಟ್ಬಿಟ್ಟು ಈ ಕಡೆ ನಾನು ಕಸ ಗುಡಿಸ್ಬಿಡ್ತೀನಿ, ಬೇಗ ಆಗಿಬಿಡುತ್ತೆ. ಇದೆಲ್ಲ ಆದ ನಂತರ ಮತ್ತೆ ಹೋಗಿ ಅವರಿಗೆ ಸ್ನಾನ ಮಾಡಿಸ್ಬೇಕು ಮಕ್ಕಳಿಗೆಲ್ಲ. ಇವತ್ತು ಸಾಟರ್ಡೆ, ಹಾಗಾಗಿ ಹಾಫ್ ಡೇ ಇರುತ್ತೆ ಸ್ಕೂಲು. 7:30 ಹೋಗಿಬಿಡ್ತಾರೆ ಸ್ಕೂಲಿಗೆ. ಇವಾಗ ಈ ಕಡೆ ಇಡ್ಲಿಗೆ ರೆಡಿ ಮಾಡಿಟ್ಟಿದ್ದೀನಿ, ಒಂದು ಕಡೆ ಹಾಲು ಕಾಸ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಕಸನ ಗುಡಿಸ್ತಾಯಿದ್ದೀನಿ ನೋಡಿ. ಈ ಕಸ ಎಲ್ಲ ಗುಡಿಸಿದ ನಂತರ ಮತ್ತೆ ಅವ್ರಿಗೆ ಹೋಗಿ ಮಕ್ಕಳಿಗೆಲ್ಲ ಎಬ್ಬಿಸಿ ಸ್ನಾನ ಮಾಡಿಸಿ ಅವ್ರಿಗೆ ರೆಡಿ ಮಾಡಿ ಕಳಿಸಿದ ನಂತರ ದೇವ್ರ ಪೂಜೆ ಅದು ಮಾಡಿಕೊಂಡು ಆಮೇಲೆ ಇಡ್ಲಿ ಸಾಂಬಾರಿಗೆ ರೆಡಿ ಮಾಡ್ತೀನಿ. ಬೆಡ್ಶೀಟ್ನ ಜಾಡಿಸಿ ಹಾಸ್ತಾಯಿದ್ದೀನಿ. ಸೋಫಾ ಕವರು ಅವು ಎಲ್ಲ ಜಾಡಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಇವಾಗ 6:20 ಆಗಿದೆ ಟೈಮು, ಹಾಗಾಗಿ ಬೇಗ ಬೇಗ ಕಸ ಗುಡಿಸ್ಬೇಕಂತೇಳಿ 6:30 ಹೋಗಿ ಅವರಿಗೆ ಮಕ್ಕಳಿಗೆ ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸ್ಬೇಕು. ಇವಾಗ ನಾನು ಕಸ ಗುಡಿಸಾಗಿ ದೇವ್ರ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅವಾಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅವರೆಲ್ಲ ಸ್ಕೂಲಿಗೆ ಹೋದ ನಂತರ ಪೂಜೆ ಮಾಡ್ತೀನಿ. ಅವರಿದ್ದಾಗೆ ಮಾಡಬೇಕು ಅಂದರೆ ಆಗಲ್ಲ, ಯಾಕಂದರೆ ಅರ್ಜೆಂಟ್ ಆಗುತ್ತೆ. ಅವರಿಗೆಲ್ಲ ರೆಡಿ ಮಾಡಿ ಎಲ್ಲ ಕಳಿಸ್ಬೇಕಲ್ಲ. ಇವಾಗ ಇಡ್ಲಿ ಎಲ್ಲ ರೆಡಿಯಾಗಿದೆ.
ಇಡ್ಲಿ ಎಲ್ಲ ರೆಡಿಯಾಗಿದೆ. ಇವಾಗ ತೆಗೆದುಬಿಟ್ಟು ಮತ್ತೆ ಒಂದು ಸೆಟ್ಟನ್ನು ಹಾಕಬೇಕು. ಇವಾಗ ಹಾಕಿ ಇಟ್ಬಿಡ್ತೀನಿ. ಮತ್ತು ಅದು ಅವ್ರಿಗೆ ಸ್ನಾನ ಮಾಡಿ ಬರೋಷ್ಟಿಗೆ ಅವ್ರಿಗೆ ಕಳಿಸಿದ ನಂತರ ಮತ್ತೆ ಸಾಂಬಾರಿಗೆ ರೆಡಿ ಮಾಡಬೇಕು. ಇಡ್ಲಿ ಸಾಂಬಾರಿಗೆ ಮೊದಲು ಅವರಿಗೆ ಕಳಿಸಿಬಿಟ್ಟೆ ನಾನು ಆಮೇಲೆ ಎಲ್ಲ ಮಾಡ್ಕೊಳ್ಳೋದು. ಅವರಿದ್ದರು ಅಂದರೆ ಆಗಲ್ಲ, ಯಾಕಂದರೆ ಅವರಿಗೆ ಈ ಕಡೆ ಕಳಿಸ್ಬೇಕು ಈ ಕಡೆ ಮಾಡಬೇಕು ಅಂದರೆ ಆಗಲ್ಲ. ಇವಾಗ ಸಾಂಬಾರಿಗೆ ಇಡ್ತಾಯಿದ್ದೀನಿ ನೋಡಿ. ಇಡ್ಲಿ ಸಾಂಬಾರಿಗೆ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ನಾನು ತೊಗರಿಬೇಳೆನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಟೊಮೊಟೊ ಹಾಕ್ತಾಯಿದ್ದೀನಿ 2 ಕಟ್ ಮಾಡಿ, ಜವಾರಿ ಟೊಮೊಟೊ ಮತ್ತು 1 ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನು ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ. ಖಾರನ ಹಾಕ್ಕೋತಾಯಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೋತಾಯಿದ್ದೀನಿ. ಸಾಂಬಾರಿಗೆ ಸ್ವಲ್ಪ ಕಡಿಮೆ ಆದ್ರೇ ಚೆನ್ನಾಗಾಗುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಉಪ್ಪು, 1 ಸ್ಪೂನ್ನಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಬಿಡ್ತೀನಿ. ಇವಾಗ ಬೇಳೆ ಎಲ್ಲ ಕುದ್ದಿದೆ ನೋಡಿ ಚೆನ್ನಾಗಿ ತಿರುಗ್ಕೋಬೇಕಿದು, ಸಣ್ಣ ಆಗಬೇಕು. ಟೊಮೊಟೊ ಅದು ಎಲ್ಲ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇವಾಗ ಬೆಳ್ಳುಳ್ಳಿನ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಾಗುತ್ತೆ 2 ಹಾಕಿದರೆ ಸಾಂಬಾರಿಗೆ, ಹಾಗಾಗಿ 2 ಹಾಕ್ತಾಯಿದ್ದೀನಿ. ಬಿಸಿನೀರನ್ನ ಕಾಸಿಟ್ಟಿದ್ದೆ ನಾನು, ಹಾಗಾಗಿ ಅದಕ್ಕೆ ಸಾಂಬಾರಿಗೆ ಬಿಸಿನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಹಸಿಕಾಯಿನೂ ರುಬ್ಬಿಬಿಟ್ಟು ಹಾಕ್ಕೋಬೋದು, ಇನ್ನೂ ಚೆನ್ನಾಗಾಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.